ಹಾಯ್ ಫ್ರೆಂಡ್ಸ್, ಹಿಂದುತ್ವದ ಫೈರ್ ಬ್ರ್ಯಾಂಡ್ ಚೈತ್ರಾ ಕುಂದಾಪುರ ಲವ್ ಸ್ಟೋರಿ ಗೊತ್ತಾ? ಎಷ್ಟು ವರ್ಷಗಳಿಂದ ಚೈತ್ರಾ ಪ್ರೀತಿಸ್ತಿದ್ದಾರೆ? ಹುಡುಗ ಏನ್ ಮಾಡ್ಕೊಂಡಿದ್ದಾರೆ? ಚೈತ್ರಾ ಮದುವೆ ಆಗಿದ್ದಕ್ಕೆ ತಂದೆಗೆ ಯಾಕೆ ಸಿಟ್ಟು? ತನ್ನ ಪ್ರೀತಿಗಾಗಿ ಚೈತ್ರಾ ಕುಂದಾಪುರ ಬದಲಾಗಿದ್ದು ಹೇಗೆ? ಎಲ್ಲವನ್ನ ಈ ವಿಡಿಯೋದಲ್ಲಿ ಹೇಳ್ತೀವಿ. ಅದಕ್ಕೂ ಮುನ್ನ ನೀವಿನ್ನು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದ್ರೆ ಈ ಕೂಡಲೇ ಆಗಿ ಪಕ್ಕದ ಬೆಲ್ ಐಕಾನ್ ಮೇಲೆ ಕ್ಲಿಕ್ ಮಾಡಿ. ಚೈತ್ರಾ ಕುಂದಾಪುರ ಆರಂಭಿಕ ಜೀವನ. ಚೈತ್ರಾ ಕುಂದಾಪುರ 1996ರಲ್ಲಿ ಉಡುಪಿ ಜಿಲ್ಲೆಯ ಕುಂದಾಪುರ ತಾಲೂಕಿನ ತೆಕ್ಕಾಟೆ ಬಳಿ ಸಣ್ಣ ಗ್ರಾಮವೊಂದರಲ್ಲಿ ಜನಿಸಿದ್ರು. ಇವರಿಗೆ ಈಗ 29 ವರ್ಷ ವಯಸ್ಸಾಗಿದೆ. ಇವರ ತಂದೆ ಹೈನುಗಾರಿಕೆ ಮಾಡಿಕೊಂಡಿದ್ರೆ ತಾಯಿ ರೋಹಿಣಿ ಗೃಹಿಣಿಯಾಗಿದ್ದಾರೆ. ಇವರದ್ದು ಬಡ ಕುಟುಂಬವಾಗಿತ್ತು. ಚೈತ್ರಾಗೆ ಓರ್ವ ಅಕ್ಕ ಹಾಗೂ ಓರ್ವ ತಂಗಿ ಕೂಡ ಇದ್ದಾರೆ. ಕುಂದಾಪುರದ ಸರ್ಕಾರಿ ಶಾಲೆಯಲ್ಲಿ ಆರಂಭಿಕ ಶಿಕ್ಷಣ ಪಡೆದ ಚೈತ್ರಾ ತೆಕ್ಕಾಟೆಯಲ್ಲೇ ಇರೋ ಕಾಲೇಜಿನಲ್ಲಿ PUC ಮುಗಿಸಿದ್ರು. ಇದಾದ್ಮೇಲೆ ಕೊಣಾಜೆಯಲ್ಲಿರೋ ಮಂಗಳೂರು ಯೂನಿವರ್ಸಿಟಿ ಸೇರಿದ ಚೈತ್ರಾ ಪದವಿ ಪಡ್ಕೊಂಡ್ರು. ಜರ್ನಲಿಸಂ ಮತ್ತು ಮಾಸ್ ಕಮ್ಯುನಿಕೇಶನ್ ನಲ್ಲಿ ಮಾಸ್ಟರ್ಸ್ ಕೂಡ ಮಾಡಿದ್ರು. ರಾಮ ಕ್ಷತ್ರಿಯ ಸಮುದಾಯಕ್ಕೆ ಸೇರಿದ ಇವರು ತಮ್ಮನ್ನ ತಾವು ನಾಯಕ್ ಅಂತ ಕರೆದುಕೊಳ್ತಿದ್ರು. ಚೈತ್ರಾ ದ್ವೇಷಿಸುತ್ತಿದ್ದ ಶ್ರೀಕಾಂತ್ ಕಶ್ಯಪ್. ಚೈತ್ರಾ ಕುಂದಾಪುರ ಮಂಗಳೂರು ಯೂನಿವರ್ಸಿಟಿಯಲ್ಲಿ ಪದವಿ ಶಿಕ್ಷಣ ಪಡೆಯುತ್ತಿದ್ದಾಗಲೇ ಹಿಂದೂ ಪರ ಸಂಘಟನೆಗಳೊಂದಿಗೆ ಗುರುತಿಸಿಕೊಂಡ್ರು. ABVP ಸೇರ್ಕೊಂಡು ಹೋರಾಟಗಳಲ್ಲಿ ಭಾಗಿಯಾದ್ರು. ಇದೇ ವೇಳೆ ಚೈತ್ರಾ ಕಾಲೇಜಿನಲ್ಲೇ ಶ್ರೀಕಾಂತ್ ಕಶ್ಯಪ್ ಕೂಡ ಓದ್ತಿದ್ರು. ಆದ್ರೆ ಶ್ರೀಕಾಂತ್ಗೆ ಚೈತ್ರಾರನ್ನ ಕಂಡ್ರೆ ಆಗ್ತಿರ್ಲಿಲ್ಲ. ಕ್ಯಾಂಟೀನ್ ನಲ್ಲಿ ಚೈತ್ರಾ ಬಗ್ಗೆ ಬೈಕೊಂಡು ಓಡಾಡ್ತಿದ್ರಂತೆ. ಚೈತ್ರಾರನ್ನ ನೋಡಿದ್ರೆ ಶ್ರೀಕಾಂತ್ಗೆ ಇರಿಟೇಷನ್ ಆಗ್ತಿತ್ತು. ಇವಳೊಬ್ಳು ಕಿರಿಕಿರಿ ಅಂತಿದ್ರು ಶ್ರೀಕಾಂತ್. ಆದ್ರೆ ನಂತರದಲ್ಲಿ ಇಬ್ಬರ ನಡುವಿನ ದ್ವೇಷವೇ ಪ್ರೀತಿಯಾಗಿ ಬದಲಾಯಿತು. ಕಳೆದ 12 ವರ್ಷಗಳಿಂದ ಚೈತ್ರಾ ಮತ್ತು ಶ್ರೀಕಾಂತ್ ಪ್ರೀತಿಸುತ್ತಾ ಬಂದಿದ್ದಾರೆ. ಈ ಬಗ್ಗೆ ಕಾರ್ಯಕ್ರಮವೊಂದರಲ್ಲಿ ಮಾತನಾಡಿದ್ದ ಚೈತ್ರಾ, ನನ್ನ ದ್ವೇಷಿಸುತ್ತಿದ್ದವರೇ ನಂತರದಲ್ಲಿ ಪ್ರೀತಿಸಲು ಶುರು ಮಾಡಿದ್ರು ಅಂತ ಹೇಳ್ಕೊಂಡಿದ್ದಾರೆ. ಶ್ರೀಕಾಂತ್ ಏನ್ ಮಾಡ್ತಿದ್ದಾರೆ? ಶ್ರೀಕಾಂತ್ ಕಶ್ಯಪ್ ಉಡುಪಿ ಜಿಲ್ಲೆಯ ಹಿರಿಯಡ್ಕ ಮೂಲದವರು. ಇವರು ಆನಿಮೇಷನ್ ಕೋರ್ಸ್ ಕಂಪ್ಲೀಟ್ ಮಾಡಿದ್ದಾರೆ. ಆರಂಭದಲ್ಲಿ ಚೈತ್ರಾ ಕುಂದಾಪುರ ಸ್ಪಂದನ ಟಿವಿಯಲ್ಲಿ ಆಂಕರ್ ಆಗಿ ಕೆಲಸಕ್ಕೆ ಸೇರಿದ್ರು. ಅದೇ ಚಾನೆಲ್ನಲ್ಲಿ ಶ್ರೀಕಾಂತ್ ವಿಡಿಯೋ ಎಡಿಟರ್ ಆಗಿ ಕೆಲಸ ಶುರು ಮಾಡಿದ್ರು. ಆದ್ರೆ ಕಾಲ ಕಳೆದಂತೆ ಚೈತ್ರಾ ಕುಂದಾಪುರ ಪತ್ರಕರ್ತೆ ವೃತ್ತಿ ಬಿಟ್ಟು ಹಿಂದೂ ಸಂಘಟನೆಗಳ ಜೊತೆ ಗುರುತಿಸಿಕೊಂಡ್ರು. ಅದೇ ಟೈಮಲ್ಲಿ ಶ್ರೀಕಾಂತ್ ಕಶ್ಯಪ್ ಕೂಡ ವಿಡಿಯೋ ಎಡಿಟಿಂಗ್ ಕೆಲಸ ಬಿಟ್ಟು ವಾಸ್ತು ಮತ್ತು ಜ್ಯೋತಿಷ್ಯ ಶಾಸ್ತ್ರದಲ್ಲಿ ಪರಿಣಿತಿ ಪಡ್ಕೊಂಡಿದ್ದಾರೆ. ಚೈತ್ರಾ ಕುಂದಾಪುರಗೆ ಬದುಕಿನ ಎಲ್ಲಾ ಸಂಕಷ್ಟಗಳಲ್ಲಿ ಶ್ರೀಕಾಂತ್ ಸಾಥ್ ಕೊಟ್ಟಿದ್ರಂತೆ. ಇದೇ ಕಾರಣಕ್ಕೆ ತಮ್ಮ ಹುಡುಗನ ಬಗ್ಗೆ ಮಾತನಾಡಿದ್ದ ಚೈತ್ರಾ, ನಾನು ಇನ್ಮುಂದೆ ಶ್ರೀಕಾಂತ್ಗೋಸ್ಕರ ಕಂಪ್ಲೀಟ್ ಆಗಿ ಬದಲಾಗ್ತೀನಿ ಅಂತ ಹೇಳಿದ್ರು. ಲವ್ ಸ್ಟೋರಿ ಸೀಕ್ರೆಟ್ ಆಗಿ ಇಟ್ಟಿದ್ದ ಚೈತ್ರಾ ಕುಂದಾಪುರ ಶ್ರೀಕಾಂತ್ ಲವ್ ಸ್ಟೋರಿ 12 ವರ್ಷಗಳದ್ದಾದ್ರೂ ಚೈತ್ರಾ ಅದನ್ನ ಎಲ್ಲೂ ರಿವೀಲ್ ಆಗದಂತೆ ನೋಡ್ಕೊಂಡಿದ್ರು. ಬಿಗ್ ಬಾಸ್ ಮನೆಯಲ್ಲಿ ಹುಡುಗನ ಬಗ್ಗೆ ಮಾತನಾಡಿಕೊಂಡಿದ್ದ ಚೈತ್ರಾ ನಂತರದಲ್ಲಿ ವೇದಿಕೆ ಮೇಲೆ ಅದರ ಬಗ್ಗೆ ಮಾತನಾಡಿರ್ಲಿಲ್ಲ. ಚೈತ್ರಾ ಕೈಲಿದ್ದ ಉಂಗುರ ನೋಡಿದ ವೀಕ್ಷಕರು ಚೈತ್ರಾಗೆ ಎಂಗೇಜ್ಮೆಂಟ್ ಆಗಿದೆ ಎಂದಿದ್ರು. ಆದ್ರೆ ಅದು ಎಂಗೇಜ್ಮೆಂಟ್ ರಿಂಗ್ ಅಲ್ಲ ಅಂತ ಚೈತ್ರಾ ಸ್ಪಷ್ಟನೆ ಕೊಟ್ಟಿದ್ರು. ಬಿಗ್ ಬಾಸ್ ನಂತರ ಮಜಾ ಟಾಕೀಸ್ಗೆ ಬಂದಿದ್ದ ಚೈತ್ರಾ ಪ್ರೀತಿಯಲ್ಲಿ ಬಿದ್ದಿರೋದು, ಅವರನ್ನೇ ಸದ್ಯದಲ್ಲೇ ಲವ್ ಕಮ್ ಅರೇಂಜ್ ಮ್ಯಾರೇಜ್ ಆಗ್ತಿದ್ದೀನಿ ಅಂತ ಕೂಡ ಹೇಳಿದ್ರು. ಆದ್ರೆ ಹುಡುಗ ಯಾರು ಅನ್ನೋದನ್ನ ರಿವೀಲ್ ಮಾಡಿರ್ಲಿಲ್ಲ. ಇದೀಗ ಮೇ 9ರಂದು ಇಬ್ಬರು ಮದ್ವೆ ಆಗಿದ್ದು, ಅದಕ್ಕೂ ಒಂದು ದಿನ ಮುನ್ನ ಚೈತ್ರಾ ಇನ್ಸ್ಟಾಗ್ರಾಮ್ ನಲ್ಲಿ ಹುಡುಗ ಯಾರು ಅಂತ ರಿವೀಲ್ ಮಾಡಿದ್ರು. ಮದುವೆಯಾದ ಬಳಿಕ ದೇವಸ್ಥಾನಗಳಿಗೆ ಸುತ್ತಾಡ್ತಿರೋ ಚೈತ್ರಾ, ಶಕ್ತಿ ಪೀಠಗಳನ್ನ ನೋಡೋದೇ ನನ್ನ ಕನಸು ಅಂತ ಹೇಳ್ಕೊಂಡಿದ್ರು. ತಂದೆಯಿಂದ ಗಂಭೀರ ಆರೋಪ. ಚೈತ್ರಾ ಕುಂದಾಪುರ ಮದ್ವೆಗೆ ತಂದೆ ಬಾಲಕೃಷ್ಣ ನಾಯಕ್ ಬಂದಿರ್ಲಿಲ್ಲ. ನಂತರ ಮಾಧ್ಯಮಗಳ ಮುಂದೆ ಮಾತನಾಡಿದ್ದ ಅವರು, ಆಕೆ ನನ್ನನ್ನ ಮದ್ವೆಗೆ ಕರೆದಿಲ್ಲ, ನಾನು ಮದುವೆಗೆ ಹೋಗಿಲ್ಲ, ಈ ಮದುವೆಯನ್ನ ನಾನು ಒಪ್ಪೋದಿಲ್ಲ. ಚೈತ್ರಾ ಮತ್ತು ಆಕೆಯ ಪತಿ ಇಬ್ರು ಕೂಡ ಕಳ್ರು. ನನ್ನ ಪತ್ನಿ ಕೂಡ ಚೈತ್ರಾ ಬೆಂಬಲಕ್ಕೆ ನಿಂತಿದ್ದಾಳೆ. ಇವರೆಲ್ಲ ಹಣದ ಆಸೆಗಾಗಿ ಹೀಗೆ ಮಾಡ್ತಿದ್ದಾರೆ. ಈ ಹಿಂದೆ ಗೋವಿಂದ ಬಾಬು ಪೂಜಾರಿಗೆ ಟಿಕೆಟ್ ಕೊಡ್ಸೋದಾಗಿ ಚೈತ್ರಾ ಮೋಸ ಮಾಡಿದ್ದು ಕೂಡ ನಿಜ. ಬಿಗ್ ಬಾಸ್ಗೆ ಹೋಗುವಾಗ ನನ್ನ ಮನೆಯಿಂದ ಹೊರ ಹಾಕಿ ಬೀಗ ಹಾಕೊಂಡು ಹೋಗಿದ್ರು. ಆಕೆ ಬಿಗ್ ಬಾಸ್ ಮನೆಗೆ ಹೋಗಿದ್ದೇ ನನಗೆ ಗೊತ್ತಿರಲಿಲ್ಲ ಅಂದಿದ್ದಾರೆ. ಅದಕ್ಕೆ ಪ್ರತಿಕ್ರಿಯಿಸಿರೋ ಚೈತ್ರಾ ಕುಂದಾಪುರ, ನನ್ನ ತಂದೆ ಓರ್ವ ಕುಡುಕ, 2 ಕ್ವಾರ್ಟರ್ ಕುಡ್ಸಿದ್ರೆ ಏನ್ ಬೇಕಿದ್ರು ಹೇಳ್ತಾರೆ ಅಂತ ಕಿಡಿಕಾರಿದ್ರು. ಇದರ ಬೆನ್ನಲ್ಲೇ ಬಿಗ್ ಬಾಸ್ಗೆ ಚೈತ್ರಾ ಹೋಗಿದ್ದು ತಂದೆ ಬಾಲಕೃಷ್ಣಗೆ ಗೊತ್ತಿತ್ತು. ಅವರು ವಿಶ್ ಕೂಡ ಮಾಡಿದ್ರು ಅನ್ನೋದು ಬಹಿರಂಗವಾಗಿದೆ. ಆರೋಪ, ಕೇಸ್, ಜೈಲು ವಾಸ. ಚೈತ್ರಾ ಕುಂದಾಪುರ ಸ್ಪಂದನ ಟಿವಿಯಲ್ಲಿ ಆಂಕರ್ ಕೆಲಸ ಶುರು ಮಾಡಿದ್ರು.
ಇದರಿಂದ ಕರಾವಳಿ ಭಾಗದಲ್ಲಿ ಫುಲ್ ಫೇಮಸ್ ಆದ್ರು. ನಂತರ ಮುಕ್ತ ಅನ್ನೋ ನ್ಯೂಸ್ ಚಾನೆಲ್ನಲ್ಲಿ ಕೆಲಸ ಮಾಡಿದ ಚೈತ್ರ ಉದಯವಾಣಿ ದಿನಪತ್ರಿಕೆಯಲ್ಲೂ ಉಪಸಂಪಾದಕಿಯಾಗಿ ಕೆಲಸ ಮಾಡಿದ್ರು. ಉಡುಪಿಯ ಅಜ್ಜರ ಕಾಡಿನ ಸರ್ಕಾರಿ ಪ್ರಥಮ ದರ್ಜೆ ಕಾಲೇಜಿನಲ್ಲಿ ಅತಿಥಿ ಉಪನ್ಯಾಸಕಿಯಾಗಿಯೂ ಕೆಲಸ ಮಾಡಿದ ಅನುಭವ ಈಕೆಗಿದೆ. ಈಕೆ ಪತ್ರಕರ್ತೆಯಾಗಿ ಎಷ್ಟು ಫೇಮಸ್ ಆಗಿದ್ರು ಅಂದ್ರೆ ಯುವ ಮಾಧ್ಯಮ ಪ್ರಶಸ್ತಿ ಕೂಡ ಮುಡಿಗೇರಿತ್ತು. ಆದ್ರೆ ಆ ಫೀಲ್ಡ್ನಿಂದ ಹೊರಬಂದ ಚೈತ್ರ ಹಿಂದೂ ಪರ ಸಂಘಟನೆಗಳಲ್ಲಿ ಪೂರ್ಣ ಪ್ರಮಾಣದಲ್ಲಿ ತೊಡಗಿಸಿಕೊಂಡ್ರು. ತಮ್ಮ ಪ್ರಖರ ಮತ್ತು ವಿವಾದಿತ ಭಾಷಣಗಳಿಂದ ರಾಜ್ಯದ ಹಿಂದೂ ಸಂಘಟನೆಗಳು ತಿರುಗಿ ನೋಡುವಂತೆ ಮಾಡಿದ್ರು. ಲವ್ ಜಿಹಾದ್ಗೆ ಸಂಬಂಧಿಸಿದಂತೆ ಪ್ರೇಮ ಪಾಶ ಅನ್ನೋ ಪುಸ್ತಕ ಕೂಡ ಬರೆದ್ರು. ಈಕೆ ವಿರುದ್ಧ ದ್ವೇಷ ಭಾಷಣ ಆರೋಪದಡಿ ಕೇಸ್ ಕೂಡ ದಾಖಲಾಯಿತು. 2023ರ ವಿಧಾನಸಭೆ ಚುನಾವಣೆ ವೇಳೆ ಉದ್ಯಮಿ ಗೋವಿಂದ ಪೂಜಾರಿ ಅನ್ನೋರಿಗೆ ಟಿಕೆಟ್ ಕೊಡಿಸೋದಾಗಿ ವಂಚಿಸಿದ್ದಾರೆ ಅನ್ನೋ ಆರೋಪ ಕೂಡ ಕೇಳಿಬಂದಿತ್ತು. ಇದೇ ಕೇಸ್ನಲ್ಲಿ 2 ತಿಂಗಳ ಕಾಲ ಪರಪ್ಪನ ಅಗ್ರಹಾರ ಜೈಲಿನಲ್ಲಿದ್ರು. ನಂತರ ಬಿಗ್ ಬಾಸ್ಗೂ ಹೋಗಿ ಬಂದ್ರು. ಫ್ರೆಂಡ್ಸ್, ಇದು ಹಿಂದೂ ಫೈರ್ ಬ್ರ್ಯಾಂಡ್ ಅಂತ ಕರೆಸಿಕೊಳ್ಳುವ ಚೈತ್ರಾ ಕುಂದಾಪುರ ಲವ್ ಸ್ಟೋರಿಯನ್ನ ನಿಮ್ಮ ಮುಂದಿಡೋ ಪ್ರಯತ್ನ. ಚೈತ್ರಾ ಬಗ್ಗೆ ತಂದೆಯ ಆರೋಪದ ಬಗ್ಗೆ ನಿಮಗೇನನ್ಸುತ್ತೆ ಅಂತ ಕಾಮೆಂಟ್ ಮಾಡಿ ಹೇಳಿ. ಅದೇ ರೀತಿ ನೀವಿನ್ನೂ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದ್ರೆ ಈ ಕೂಡಲೇ ಆಗಿ ಪಕ್ಕದ ಬೆಲ್ ಐಕಾನ್ ಮೇಲೆ ಕ್ಲಿಕ್ ಮಾಡಿ. ಧನ್ಯವಾದ.